ತುಂಬ ಜನ ಇಷ್ಟಪಡುವಂಥ ಸಾಯಿಬಾಬಾ ವ್ರತದ ಬಗ್ಗೆ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಸಾಯಿಬಾಬಾ ವ್ರತನ ಯಾವ ರೀತಿ ಸಿಂಪಲ್ಲಾಗಿ ಮಾಡಿ ಸಾಯಿಬಾಬಾನ ಹೊಲಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಮರೀದೆ ಲೈಕ್ ಮಾಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ಮಾತುಗಳು ರಿಪೀಟ್ ಆಗ್ಬೋದು ಅಥವಾ ಕೆಲವೊಂದನ್ನ ಹೇಳಿದ್ರೇ ನಿಮಗೆ ಅದು ನಾನು ಯಾಕೆ ಪೂಜೆ ಮಾಡಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೋಬೇಡಿ. ಫಸ್ಟ್ ಆಫ್ ಆಲ್ ನಾನು ಸಾಯಿಬಾಬಾರನ್ನ ಯಾವಾಗಿಂದ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಿಮ್ಗೆ ಯಾವಾಗ ಸಾಯಿಬಾಬಾದ ಬಗ್ಗೆ ಗೊತ್ತಾಯಿತು ಅಂತ ನೀವು ಹೇಳೋದಾದರೆ, ನಾನು ಆ್ಯಕ್ಚುಲಿ 2012ಕ್ಕೆ ನಾನು ವರ್ಕ್ಗೆ ಸೇರಿಕೊಂಡಿದ್ದು, ಅಂದರೆ ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದು 2012. ಅಲ್ಲಿವರೆಗೂ ನಂಗೆ ನಿಜವಾಗ್ಲೂ ಹೇಳ್ತೀನಿ, ಸಾಯಿಬಾಬಾ ಅಂತ ಒಬ್ಬರು ದೇವರಿದ್ದಾರೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಕೆಲಸ ಮಾಡ್ತಾ ನಾನು ಇದ್ದಿದ್ದು ಪಿ ಜಿಯಲ್ಲಿ. ನನ್ನ ಫ್ರೆಂಡ್ ಒಬ್ಬಳು ಆಂಧ್ರದಲ್ಲಿ, ಆಂಧ್ರ ಹುಡುಗಿ ನನ್ನ ಜೊತೆ ಒಬ್ಬಳು ಫ್ರೆಂಡ್ ಇದ್ಲು. ಅವಳು ಆ್ಯಕ್ಚುಲಿ ಶಿರ್ಡಿಗೆ ತುಂಬ ಸತಿ ಹೋಗ್ತಾ ಇದ್ಲು. ಸೊ ಒಂದು ಸತಿ ನಮ್ಮ ಪಿ ಜಿಲಿದ್ದಾಗ ಅವಳು ಶಿರ್ಡಿಗೆ ಹೋದಾಗ ಬರಬೇಕಾದ್ರೆ ನನಗೆ ಈ ಒಂದು ಪಿಕ್ಚರಲ್ಲಿದೆಯಲ್ಲ ಸೇಮ್ ಸಾಯಿಬಾಬಾ ಮೂರ್ತಿನ ತಂದುಕೊಟ್ಲು. ಇದನ್ನು ಪೂಜೆ ಮಾಡೋ ತುಂಬ ಒಳ್ಳೆಯದಾಗುತ್ತೆ ಅಂದರು. ಆ್ಯಕ್ಚುಲಿ ಅವಳು ಸಾಯಿಬಾಬಾನ ಅಂದರೆ ಶಿರ್ಡಿಯಿಂದ ತಂದುಕೊಟ್ಟಿದ್ದು ನಂಗೆ ತುಂಬ ಖುಷಿ ಆಯಿತು. ಸೊ ಅವತ್ತಿಂದ ನಾನು ಸಾಯಿಬಾಬಾನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಯಾವ ರೀತಿ ಮಾಡ್ತಿದ್ದೆ, ಯಾಕಂದರೆ ಮನೆ ಅಂದರೆ ಎಲ್ಲ ರೀತಿ ಸೌಕರ್ಯ ಇರುತ್ತೆ, ಬಟ್ ಪಿ ಜಿ ಅಂದರೆ ನಮಗೆ ಇಷ್ಟು ಜಾಗ ಅಂತ ಇರುತ್ತೆ. ಅಷ್ಟು ಜಾಗದಲ್ಲಿ ನಾನು ಸಾಯಿಬಾಬಾನ ಯಾವ ರೀತಿ ಪೂಜೆ ಮಾಡಿದೆ ಮತ್ತು ಸಾಯಿಬಾಬಾ ಪೂಜೆ ಮಾಡಿದ್ದು ನನಗೆ ಹೊರ್ತಾ ಆಯ್ತಾ ಅನ್ನೋದಾದರೆ, ಖಂಡಿತ ಫಸ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ, ಇದಕ್ಕೆ ನೀವು ಇದೇ ರೀತಿ ಮಾಡಬೇಕು ಅನ್ನೋದಂತೂ ನಿಜ ಇಲ್ಲ. ನೀವು ಒಂದು ಮನೇಲಿ ಒಂದು ಪುಟ್ಟ ಜಾಗದಲ್ಲಿ ಒಂದು ಮಣೆ ಇಟ್ಕೊಂಡು, ಆ ಮಣೆ ಮೇಲೆ ನೀವು ಒಂದು ಬಾಬಾ ಮೂರ್ತಿನ ಇಟ್ಕೊಂಡು ಸಿಂಪಲಾಗಿ ಪೂಜೆ ಮಾಡಿದ್ರು ಖಂಡಿತ ನಿಮಗೆ ಈ ವ್ರತ ಫಲ ಕೊಡುತ್ತೆ. ನಿಜ ಹೇಳ್ತೀನಿ, ವಿತಿನ್ 6 months ನಾನು ವರ್ಕ್ ಮಾಡ್ತಾಯಿದ್ದ ಒಂದು ಕಂಪ್ನಿಯಲ್ಲಿ ನನಗೆ ಟೀಮ್ ಲೀಡರಾಗಿ ಪ್ರಮೋಷನ್ ಆಯಿತು. ವಿತಿನ್ 6 months ಅಂದರೆ ನನ್ನ ಜಾಯ್ನಿಂಗ್ ಡೇಟಿಂದ ಹಿಡಿದು ನನಗೆ 6 months ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಬೇಗ ಯಾರಿಗೂ ಟೀಮ್ ಲೀಡರಾಗಿ ಅಷ್ಟು ಸುಲಭವಾಗಿ ಪ್ರಮೋಷನ್ಗಳು ಆಗಲ್ಲ. ಬಟ್ ನನಗೆ ಆಯಿತು. ಬಟ್ ನಾನು ಯಾವುದೇ ರೀತಿ ಸಂಕಲ್ಪ ಮಾಡ್ಕೊಂಡಿಲ್ಲ. ಬಟ್ ಎವ್ರಿ ಗುರುವಾರ ಸಾಯಿಬಾಬಾ ಪೂಜೆ ಮಾಡ್ತಾಯಿದ್ದೆ, ತಪ್ಪದೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಮತ್ತು ಒಂದು ಹೊತ್ತು ಉಪವಾಸ ಇರ್ತೀನಿ. ಇಷ್ಟೇ ನಾನು ಮಾಡ್ತಾಯಿದ್ದಿದ್ದು. ಬಟ್ ವ್ರತ ನಾನು ಮಾಡಿರಲಿಲ್ಲ. ಅದಾದಮೇಲೆ ಕೆಲವೊಂದು ಕಾರಣಕ್ಕೆ ತುಂಬ ನಂಬಿಕೆ ಬಂತು. ಸೊ ಹಾಗಾಗಿ ನಾನೇನು ಮಾಡಿದೆ, ಸಾಯಿಬಾಬಾ ವ್ರತದ ಬಗ್ಗೆ ತಿಳ್ಕೊಂಡೆ. ಸಾಯಿಬಾಬಾ ವ್ರತನ ಮಾಡಿ ವಿತಿನ್ 9 weeks ಒಳಗೆ ಎಷ್ಟೊಂದೆಲ್ಲ ಕೆಲಸಗಳು ಆಗುತ್ತೆ ಅಂತ ಅಂದಮೇಲೆ ನಾನು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನಾನು ಸಾಯಿಬಾಬಾ ವ್ರತನ ಸ್ಟಾರ್ಟ್ ಮಾಡಿದ್ದು. ತುಂಬ ಸಿಂಪಲ್ಲಾಗಿ ಸಾಯಿಬಾಬಾ ವ್ರತನ ಮಾಡ್ಬೋದು. ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಮನೇಲಿ ಇಲ್ಲದೆ ಪಿ ಜಿಲಿ ಇದ್ದಾಗಲೇ ನಾನು ವ್ರತ ಮಾಡಿದೆ ಅಂದರೆ ಇದಕ್ಕೆ ತುಂಬ ವಸ್ತುಗಳ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ಲಾಗಿ ಸಾಯಿಬಾಬಾ ವ್ರತನ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ವಸ್ತುಗಳು ಯಾವುದ್ಯಾವುದು ಅಂದರೆ, ಪೂಜೆ ಸಾಮಾನುಗಳು, ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ, ಮತ್ತು ಒಂದು ಸಾಯಿಬಾಬಾ ಮೂರ್ತಿ ಅಥವಾ ಒಂದು ಫೋಟೋ. ಮೂರ್ತಿ ಇದ್ದರೆ ತುಂಬ ಒಳ್ಳೆಯದು. ಮತ್ತು ಒಂದು ಪೀಠ ಸಿಗುತ್ತೆ, ಸಾಯಿಬಾಬಾ ವಿಗ್ರಹ ಸಿಕ್ಕಿದ ಕಡೆನೇ ಒಂದು ಪೀಠ ಸಿಗುತ್ತೆ. ನೀವು ದಯವಿಟ್ಟು ಪೀಠನ ತೊಗೊಂಡು ಬನ್ನಿ, ಯಾಕಂದರೆ ಸಾಯಿಬಾಬಾನ ಆದಷ್ಟು ಪೀಠದ ಮೇಲೆ ನಾವು ಕೂರಿಸಿದ್ರೆ ತುಂಬ ಒಳ್ಳೆಯದು. ಇಷ್ಟು ಸಾಮಾನು ಬೇಕಾಗುತ್ತೆ. ಮತ್ತು ನೀವು ನೈವೇದ್ಯಕ್ಕೆ ನೀವು ಮನೇಲಿ ಇದ್ದವರು ಏನು ಬೇಕಾದ್ರೂ ಸ್ವೀಟ್ಸ್ನ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಬೋದು. ಅಥವಾ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ, ಅದರಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಅಂದರೆ ಸಾಯಿಬಾಬಾಗೆ ತುಂಬ ಇಷ್ಟ. ಅಥವಾ ಯಾವುದೇ ರೀತಿಯಾದ ಹಣ್ಣುಗಳನ್ನ ನೀವು ಯೂಸ್ ಮಾಡ್ಬೋದು. ಕಾಯಿ ಹೊಡೆದು ಪೂಜೆ ಮಾಡೋರು ಕಾಯಿನ ಯೂಸ್ ಮಾಡ್ಬೋದು. ಅಥವಾ ಈ ಮಕ್ಕಳುಗಳು ಪಿ ಜಿಲಿ ಹಾಸ್ಟೆಲಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಇದೆಲ್ಲ ಅವಶ್ಯಕತೆ ಇರೋಲ್ಲ. ಜಸ್ಟ್ ಒಂದು ಹಣ್ಣು ಮತ್ತು ಒಂದು ಬಿಸ್ಕೆಟ್ ಪ್ಯಾಕೆಟ್ ಇಟ್ಕೊಂಡ್ರೂ ನೈವೇದ್ಯಕ್ಕೆ ಸಾಕಾಗುತ್ತೆ. ಸೊ ನೋಡಿದ್ರಲ್ಲ, ಪೂಜೆ ಬೇಕಾಗಿರೋಂಥ ಒಂದು ಸಾಮಗ್ರಿಗಳು ಇಷ್ಟೇ. ಮೊದಲನೇದಾಗಿ ಈ ಒಂದು ಸಾಯಿಬಾಬಾ ವ್ರತನ 9 ವಾರನೇ ಮಾಡಬೇಕು, ಅದರಲ್ಲೂ ಗುರುವಾರನೇ ಮಾಡಬೇಕು. ಸೊ ಹಾಗಾಗಿ ಯಾವುದಾದ್ರು ಒಂದು ಗುರುವಾರದಿಂದ ನೀವು ಸಾಯಿಬಾಬಾ ವ್ರತನ ಸ್ಟಾರ್ಟ್ ಮಾಡ್ಬೋದು. ಇಂಥ ಮಾಸ ಇಂಥ ತಿಂಗಳು ಅಂತ ಇಲ್ಲ, ಯಾವುದೇ ಗುರುವಾರ ನೀವು ಈ ವ್ರತನ ಸ್ಟಾರ್ಟ್ ಮಾಡ್ಬೋದು. ಈ ವ್ರತನ ಆದಷ್ಟು ಮಿನಿಮಮ್ 9 ವಾರ ಮಾಡಿದ್ರೇ ನಿಮಗೆ ಬೇಗ ರಿಸಲ್ಟು ಸಿಗುತ್ತೆ. ಸೊ ಹಾಗಾಗಿ 9 ವಾರ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಫಸ್ಟು ತಿಳ್ಕೊಂಡು ನೀವು ಒಂದು 9 ವಾರ ಮಾಡೋಕ್ಕೆ ಸಾಯಿಬಾಬಾ ವ್ರತನ ಗುರುವಾರದಿಂದ ಸ್ಟಾರ್ಟ್ ಮಾಡಿ. ಇದನ್ನು ಟೈಮಿಂಗ್ಸ್ ಏನು ಬಂತು ಅಂದರೆ, ಬೆಳಗಿನ ಜಾವದಲ್ಲೂ ಮಾಡ್ಬೋದು, ಅಂದರೆ ಏನೇ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡಬೇಕಂತ ಇಲ್ಲ. ಬೆಳಗ್ಗೆ ಒಂದು 9 ಗಂಟೆ ಒಳಗಡೆ ಸಮಯದಲ್ಲೂ ನೀವು ಈ ವ್ರತನ ಮಾಡ್ಬೋದು. ಅಥವಾ ಸಂಜೆ ನೀವು ಕೆಲಸ ಮುಗಿಸ್ಕೊಂಡು ಬಂದು ನೀವು ಈ ವ್ರತನ ಮಾಡ್ಬೋದು. ಮೊದಲನೇದಾಗಿ ನೀವು ಯಾವ ಜಾಗದಲ್ಲಿ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೀರ, ಆದಷ್ಟು ಪೂರ್ವಾಭಿಮುಖ ತಪ್ಪರು ಉತ್ತರಾಭಿಮುಖವಾಗಿ ಮೂರ್ತಿನ ಇಡಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಜಾಗನ ಚೆನ್ನಾಗಿ ಒರೆಸ್ಕೊಳ್ಳಿ. ಆ ಜಾಗದಲ್ಲಿ ಆದರೆ ನಿಮಗೆ ಒಂದು ಪುಟ್ಟ ರಂಗೋಲಿನ ಬರೀರಿ, ಅದ್ರ ಮೇಲೆ ಒಂದು ಮಂಟಪ ಇಡಿ, ಅಂದರೆ ಒಂದು ಪೀಠ ಇಡಿ. ಪೀಠದ ಮೇಲೆ ನೀವು ವೈಟ್ ಕಲರ್ ಬಟ್ಟೆ ಅಥವಾ ಹಳದಿ ಕಲರ್ ಬಟ್ಟೆನ ಆ ಪೀಠದ ಮೇಲೆ ಹಾಸಿ, ನಂತರ ಒಂದು ಸಾಯಿಬಾಬಾ ಮೂರ್ತಿ ಇದ್ದರೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದ್ರ ಮೇಲೆ ಇಡಿ ಪೀಠದ ಮೇಲೆ. ಅಥವಾ ಫೋಟೋ ಇದ್ದರೆ ಫೋಟೋನ ನೀವು ಅದ್ರ ಮೇಲೆ ಇಡ್ಬೋದು. ನಾರ್ಮಲಾಗಿ ಅರಿಶಿನ ಕುಂಕುಮ ಯಾವ ಥರ ಹಚ್ತೀರ ಅದೇ ಥರ ಹಚ್ಚಿ ಹೂವಿನ ಅಲಂಕಾರ ಮಾಡಿ. ನಂತರ ನಾನು ಮೊದಲೇ ಹೇಳ್ದಂಗೆ ಪ್ರಸಾದ ಇದ್ದರೆ ಪ್ರಸಾದನ ರೆಡಿ ಮಾಡಿ ಒಂದು ಬೌಲಲ್ಲಿ ಹಾಕಿ ಕೂತ್ಕೊಬೋದು. ಅಥವಾ ಒಂದು ಪಾರ್ಲೇಜಿ ಬಿಸ್ಕೆಟ್ ಇದ್ರೂ ಸಾಕು, ಅಥವಾ ಬಾಳೆಹಣ್ಣು, ಯಾವುದೇ ರೀತಿಯಾದ ಆ್ಯಪಲ್ಲು, ಆರೆಂಜು, ಈ ಥರ ಯಾವುದೇ ಒಂದು ಹಣ್ಣುಗಳನ್ನ ತಂದು ಇಟ್ಟರು ನೈವೇದ್ಯಕ್ಕೆ ಆಗುತ್ತೆ.
ನಂತರ ಏನು ಮಾಡಬೇಕಾಗತ್ತೆ ಅಂದರೆ ನೀವು ಇದನ್ನು ಒಂದು ಬುಕ್ಸ್ ಬರುತ್ತೆ, ದಯವಿಟ್ಟು ಈ ಬುಕ್ಸ್ನ ತಂದಿಟ್ಕೊಳ್ಳಿ. ನಾನು ಒಂದು ವಿಡಿಯೋದಲ್ಲಿ ಯಾರೋ ಹೇಳ್ತಾರೆ ಆ ಥರ ಮಾಡೋದಕ್ಕಿಂತ ಸಾಯಿಬಾಬಾ ವ್ರತ ಬುಕ್ಸೇ ಬರುತ್ತೆ. ನಾನು ಇದನ್ನು ಸುಮಾರು 10 ವರ್ಷದಿಂದ ಈ ಒಂದು ಬುಕ್ಸ್ನ ಇಟ್ಕೊಂಡಿದ್ದೀನಿ. ಈ ಒಂದು ಬುಕ್ಸಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಕೊನೆ ಪೇಜ್ವರೆಗೂ ಓದಬೇಕಾಗತ್ತೆ. ನೀವು ಅನ್ಕೊತೀರಾ ಬುಕ್ಕಲ್ಲಿ ಓದ್ಬೋದಾ ಅಂತ. ತುಂಬ ಈಸಿ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ ಹಾಗಾಗಿ ನೀವು ಈ ಬುಕ್ ಪ್ರಕಾರನೇ ನೀವು ಸಾಯಿಬಾಬಾ ವ್ರತ ಮಾಡಿದ್ರೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನೋಡಿ, ಇದೇ ಆ ಸಾಯಿಬಾಬಾ ವ್ರತ. ಒಂದು ಎಲ್ಲ ಬುಕ್ಸ್ ಅಂಗಡಿಯಲ್ಲೂ ಸಿಗುತ್ತೆ. ತುಂಬ ದುಡ್ಡಲ್ಲ, 10 ರೂಪಾಯಿ ಏನೋ ಅಷ್ಟೇ ಇದು ಸಾಯಿಬಾಬಾ ವ್ರತದ ಬುಕ್ಸು. ಸೊ ಆದಷ್ಟು ಈ ಒಂದು ಬುಕ್ಸ್ನ ನೀವು ತಂದಿಟ್ಕೊಳ್ಳಿ. ಇದ್ರ ಪ್ರಕಾರನೇ ನೀವು ಮಾಡಿ. ಇದರಲ್ಲಿ ಏನೂ ಇಲ್ಲ ಪ್ರೊಸೀಜರ್, ನಾನು ಬಾಯಲ್ಲಿ ಏನು ಹೇಳಿದ್ನಲ್ಲ ಅದೇ ಪ್ರೊಸೀಜರ್ ಇರೋದು. ಎಕ್ಸ್ಟ್ರಾ ಏನಿದೆ ಅಂದರೆ ಕತೆಗಳಿದೆ. ಯಾರ ಜೀವನದಲ್ಲಿ ಪವಾಡಗಳಾಯಿತು ಆ ಒಂದು ಕತೆಗಳಿದೆ. ಮತ್ತು ಸಾಯಿಬಾಬಾಗೆ ಭಜನೆ ಅಂದರೆ ತುಂಬ ಇಷ್ಟ, ಮತ್ತು ಆರತಿ ಹಾಡುಗಳಂತ ಹೇಳ್ತಾರಲ್ಲ ಅದು ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ನೀವು ಖಂಡಿತ ಹೇಳಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಸಾಯಿಬಾಬಾ ಬುಕ್ನ ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಸ್ಟಾರ್ಟಿಂಗಿಂದ ಅಂದರೆ ಈ ಕಲಿಯುಗದಲ್ಲಿ ನಂತರ ಅಂತರ ಸ್ಟಾರ್ಟಿಂಗ್ ಫಸ್ಟ್ ಪೇಜಿಂದ ನೀವು ಓದ್ಕೊತಾ ಬನ್ನಿ. ಆಗೇನಾಗುತ್ತೆ ಗೊತ್ತಾ, ನಿಮಗೆ ಒಂದು ವ್ರತದ ಬಗ್ಗೆ ಕಾನ್ಸಂಟ್ರೇಷನ್ ಬರುತ್ತೆ, ಇಷ್ಟ ಆಗುತ್ತೆ, ನಂಬಿಕೆ ಬರುತ್ತೆ, ಭಕ್ತಿ ಬರುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ಬುಕ್ಸ್ನ ಓದಲೇಬೇಕು. ಓದಾಗ್ಲೇ ನಿಮಗೆ ಸಾಯಿಬಾಬಾ ಮೇಲೆ ನಂಬಿಕೆ ಬರುತ್ತೆ, ಆ ವ್ರತದ ಬಗ್ಗೆ ನಂಬಿಕೆ ಬರುತ್ತೆ, ನಿಮಗೆ ಮನಸ್ಸಲ್ಲಿ ಭಕ್ತಿ ಮೂಡುತ್ತೆ. ಸೊ ಹಾಗಾಗಿ ಈ ಬುಕ್ನ ಮಿಸ್ ಮಾಡದೆ ಓದ್ಕೊಳ್ಳಿ. ನೀವು ಈ ಬುಕ್ಕಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ರೀತಿ ಪ್ರೊಸೀಜರು ಇದೆ. ನೀವು ಇದನ್ನು ಓದ್ಬಿಟ್ರೆ ವಿಡಿಯೋ ನೋಡೋ ಅವಶ್ಯಕತೆನೇ ಇರಲ್ಲ. ಮತ್ತು ಯಾರ್ಯಾರ ಜೀವನದಲ್ಲಿ ಒಳ್ಳೆಯದಾಗಿದೆ ಆ ಒಂದು ಒಳ್ಳೆ ಕಥೆಗಳೆಲ್ಲನೂ ಇದರಲ್ಲಿದೆ. ಎಲ್ಲನೂ ಓದ್ಕೊತಾ ಬನ್ನಿ. ನಾನು ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ, ದೀಪ ಹಚ್ಚಿದ್ದೀರಾ, ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿಬಿಟ್ಟು ಕೂತಿದ್ದೀರಾ ಮುಂದೆ. ಒಂದು 108 ಹೂವನ್ನ ಫಸ್ಟೇ ಒಂದು ಪ್ಲೇಟಲ್ಲಿ ಹಾಕೊಂಡು ಕೂತ್ಕೋಬೇಕು. ಅದು ಮರ್ತುಬಿಟ್ಟೆ, ಸಾರಿ. ಫಸ್ಟೇ 108 ಬಿಡಿ ಹೂಗಳನ್ನ ನೀವು ಒಂದು ಪ್ಲೇಟಲ್ಲಿ ತುಂಬಿಸಿಟ್ಕೊಳ್ಳಿ. ಎಲ್ಲ ಚೆನ್ನಾಗಿ ವಾಶ್ ಮಾಡಿ ನಂತರ ಈ ಬುಕ್ನ ಓದ್ಕೊತಾ ಬನ್ನಿ. ನೋಡಿ, ಎಲ್ಲ ಇದೆ. ಸೊ ಸಿಂಪಲ್ಲಾಗಿ ನೀವು ಓದ್ಕೊತಾ ಬನ್ನಿ. ಕನ್ನಡದಲ್ಲಿದೆ, ಚೆನ್ನಾಗಿದೆ, ಓದ್ಬೋದು, ಯಾವ ರೀತಿಯಾದ ತೊಂದರೆಗಳಿಲ್ಲ. ಸೊ ಹಾಗಾಗಿ ನೀವು ಓದ್ಕೊತಾ ಬಂದು ನೀವು ಲಾಸ್ಟಲ್ಲಿ ಹಾಡುಗಳನ್ನ ಹೇಳ್ಕೊಂಡು ಅದ್ರ ಪ್ರಕಾರ ನೀವು ಗಂಧೆ ಕಡ್ಡಿ ಹಚ್ಚಿ ಪೂಜೆ ಮಾಡಿ. ನಂತರ ಕರ್ಪೂರದಲ್ಲಿ ಪೂಜೆ ಮಾಡಿ. ನೋಡಿ, ಇಲ್ಲಿ 108 ಅಷ್ಟೋ ಥರ ಇದೆ. ಇದನ್ನು ಹೇಳ್ಕೊತಾ ಒಂದೊಂದೇ ಹೂವನ್ನ ತೆಗೆದು ವಿಗ್ರಹದ ಪಕ್ಕನೋ ಅಥವಾ ಫೋಟೋ ಕೆಳಗಡೆನೋ ನೀವು ಹಾಕ್ಕೊತಾ ಬನ್ನಿ. ಇದನ್ನು ಮಿಸ್ ಮಾಡಬಾರ್ದು. ಆದಷ್ಟು ಗುರುವಾರದ ಬೆಳಿಗ್ಗೆ ನೀವು ಮಾಡಿದ್ರೆ ತುಂಬ ಒಳ್ಳೆಯದು. ಈ ವ್ರತದಲ್ಲಿ ಮುಖ್ಯವಾಗಿ ನಾವು ಫಾಲೋ ಮಾಡಬೇಕಾದ್ದೇನೆಂದರೆ ಉಪವಾಸ ಇರಬೇಕಾಗತ್ತೆ. ಸೊ ಇದನ್ನು ಮಿಸ್ ಮಾಡಬೇಡಿ. ಬೆಳಿಗ್ಗೆ ಉಪವಾಸ ಇದು ಪೂಜೆ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ, ನಂತರ ನೀವು ಸಂಜೆ ಆದರೆ ದೇವಸ್ಥಾನಕ್ಕೆ ಹೋಗಲೇಬೇಕು. ಆದಷ್ಟು ತುಂಬ ಒಳ್ಳೆಯದು. ಹೋದರೆ ನಿಯರೆಸ್ಟ್ ಯಾವುದೇ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಒಂದು 7:30, 7:45 ಹತ್ರ ಮಹಾಮಂಗಳಾರತಿ ಮಾಡ್ತಾರೆ. ಮತ್ತು ಭಜನೆಗಳ ಹೇಳ್ತಾ ಇರ್ತಾರೆ. ನೀವು ಅಲ್ಲಿ ಕೂತ್ಕೊಂಡು ಭಜನೆಯಲ್ಲಿ ಪಾಲ್ಗೊಳ್ಳಿ. ನಂತರ ಆರತಿ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ಅಟೆಂಡ್ ಮಾಡ್ಕೊಂಡು ನಂತರ ಬರಬೇಕಾದ್ರೆ ಅವರು ಪ್ರಸಾದಗಳನ್ನ ಕೊಡ್ತಾರೆ. ಆ ಪ್ರಸಾದನ ತೊಗೊಂಡು ನೀವು ನೈಟು ಊಟನ ಮಾಡ್ಬೋದು. ಇನ್ ಕೇಸ್ ನಿಮಗೆ ಮನೆಯಲ್ಲಿ ಆ ಥರ ಸೌಕರ್ಯ ಇಲ್ಲ, ಹೊರಗಡೆ ಹೋಗೋಕ್ಕೆ ಆಗಲ್ಲ ದೇವಸ್ಥಾನಕ್ಕೆ ಅಂದವರು, ಅವತ್ತು ನೈಟು ನೀವು ಮನೆಯಲ್ಲೇ ಸಾಯಿಬಾಬಾ ವಿಗ್ರಹ ಬೆಳಗ್ಗೆ ಪೂಜೆ ಮಾಡಿರ್ತೀರ ಅನ್ನೋರು ಮತ್ತು ಸಾಯಿಬಾಬಾಗೆ ಗಂಧೆ ಕಡ್ಡಿ ಹಚ್ಚಿ ಕರ್ಪೂರ ಆರತಿ ಮಾಡಿಬಿಟ್ಟು ನೀವು ಅವತ್ತು ನೈಟು ಊಟ ಬಿಡಬೇಕಾಗತ್ತೆ. ತುಂಬ ಹೊಟ್ಟೆ ಹಸುತ್ತೆ ಅಂದರೆ ಫಲಹಾರ ಅಂದರೆ ಹಣ್ಣು ಹಾಲು ಕುಡಿಬೋದು, ಬಟ್ ಊಟನ ತಿನ್ನಬಾರ್ದು. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಸ್ವೀಕರಿಸಿ ಬರ್ತೀರಾ ಅವರು ಸಂಜೆ ಆರಾಮಾಗಿ ಊಟ ಮಾಡ್ಬೋದು. ಇದೊಂದು ನಿಯಮನ ನೀವು ಫಾಲೋ ಮಾಡಬೇಕಾಗತ್ತೆ. ನಾವು ಈ ಗುರುವಾರದ ಪೂಜೆಗಳಲ್ಲಿ ಆದಷ್ಟು 1 ಹೊತ್ತಾರು ಉಪವಾಸ ಇದ್ದರೆ ನಮಗೆ ಬೇಗ ಫಲಗಳು ಪೂರ್ಣ ಫಲ ಸಿಗುತ್ತೆ. ಈ ಬುಕ್ಕು ಕಂಪ್ಲೀಟಾಗಿ ಒಂದು ಹೇಳಿದ್ನಲ್ಲ 32 ಪೇಜ್ ಇದೆ. ತುಂಬ ಸಿಂಪಲ್ಲಾಗಿ ನನಗೆ ಇದೊಂದು ಅರ್ಧ ಗಂಟೆ ಒಳಗಡೆ ನಾನು ಮುಗಿಸ್ತಾ ಇದ್ದೆ. ಯಾಕಂದರೆ ಒಂದು ಸತಿ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮಗೆ ಬಾಯಿಗೆ ಬರ್ತಾ ಇರುತ್ತೆ. ಒಂದು ಕತೆಗಳಾಗಲಿ ಭಜನೆ ಸಾಂಗ್ ಆಗಲಿ, ಪ್ರತಿ ಭಜನೆ ಹಾಡ್ದಾಗಲೂ ನೀವು ಒಂದು ಸತಿ ಗಂಧೆ ಕಡ್ಡಿಯಿಂದ ಸಾಯಿಬಾಬಾಗೆ ಪೂಜೆ ಮಾಡಿ ಮತ್ತು ಕರ್ಪೂರ ಪೂಜೆ ಮಾಡಿ ನಂತರ ಮತ್ತೆ ಇನ್ನೊಂದು ಭಜನೆ ಸಾಂಗ್ ಆಡಬೇಕಾಗತ್ತೆ. ಮತ್ತು ನೀವು ಅಲ್ಲಿ ಒಂದು ಸಾಂಗ್ ಇದೆ, ಆರತಿ ಸಾಂಗ್, ಅದಾದಮೇಲೆ ನೀವು ನೈವೇದ್ಯ ಇಟ್ಟು ಅಥವಾ ಬಿಸ್ಕೆಟ್ ಇಟ್ಟು ಅಥವಾ ಅನ್ನ ಇಟ್ಟು ಮತ್ತು ಅದರಲ್ಲಿ 3 ಸತಿ ನೀರನ್ನ ಪ್ರದಕ್ಷಿಣೆ ಮಾಡಿ ಸಾಯಿಬಾಬಾಗೆ ಹಾಕಿಬಿಟ್ಟು ಅಲ್ಲಿಗೆ ನೈವೇದ್ಯನ ನೀವು ಸಮರ್ಪಣೆ ಮಾಡ್ದಂಗೆ ಆಗುತ್ತೆ. ನಂತರ ನೀವು ಮತ್ತೆ ಸಾಂಗ್ ಇರುತ್ತೆ, ಅದನ್ನು ಅಂದರೆ ಭಜನೆಗಳಿರುತ್ತೆ, ಅದನ್ನು ಹಾಡಿಬಿಟ್ಟು ನೀವು ಒಂದು ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟು ನಿಂತಿರ್ತವೆ 9 ಪ್ರದಕ್ಷಿಣೆ ಹಾಕ್ಬಿಟ್ಟು ನಿಮ್ಮ ಏನಿದೆ ಕೋರಿಕೆನ ಕೇಳ್ಕೊಳ್ಳಿ. ಇದೇ ರೀತಿ ಪ್ರೊಸೀಜರು ಪ್ರತಿ ಗುರುವಾರ ನೀವು ಮಾಡಬೇಕಾಗತ್ತೆ. ಲಾಸ್ಟ್ 9ನೇ ಗುರುವಾರದಂದು ನೀವು ಒಂದು 5 ಜನಕ್ಕೆ ಅಥವಾ 9 ಜನಕ್ಕೆ ಊಟ ಹಾಕಿದ್ರೆ ಒಳ್ಳೆಯದು. ಊಟ ಹಾಕೋಕ್ಕಾಗಲ್ಲ ಅಂದವರು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ kg ಸ್ವೀಟ್ ತೊಗೊಂಡೋಗಿ ಒಂದು 5 ಅಥವಾ 9 ಸಾಯಿಬಾಬಾ ಬುಕ್ಸ್ನ ತೊಗೊಂಡೋಗಿ ಪೂಜೆ ಮಾಡಿಸ್ಬಿಟ್ಟು ಅಲ್ಲೇ ಯಾರ್ಯಾರು ಭಕ್ತಾದಿಗಳಿರ್ತಾರಲ್ಲ ಅವ್ರಿಗೆ ಆ ಸ್ವೀಟ್ ಜೊತೆಗೆ ಒಂದು ಬುಕ್ಸ್ನ ಕೊಡಿ. ಜೊತೆಗೆ ನೀವು 9 ರೂಪಾಯಿ ಅಥವಾ 11 ರೂಪಾಯಿ ಒಂದು ದನನ ಇಟ್ಟು ಅಂದರೆ
ಕಾಣಿಕೆನ ಇಟ್ಟು ಬುಕ್ಸ್ ಜೊತೆ ಒಂದು ಸ್ವೀಟ್ ಹಾಕಿ ನೀವು ಒಬ್ಬ ಭಕ್ತಾದಿಗಳಿಗೆ ಹಂಚೋದ್ರಿಂದ 5 ಜನ 9 ಜನ 11 ಜನಕ್ಕೆ ನೀವು ಹಂಚೋದ್ರಿಂದ ಅಲ್ಲಿಗೆ ನಿಮಗೆ ಕಂಪ್ಲೀಟಾಗಿ ವ್ರತ ಕಂಪ್ಲೀಟ್ ಆಗುತ್ತೆ. ತುಂಬ ಸಿಂಪಲ್ಲಾಗಿದೆ. ಆಗುತ್ತೆ ಅಂದವರು ಮನೆಗೇ ಒಂದು 5 ಜನ ಮುತ್ತೈದೆಯರನ್ನ ಕರೆಸ್ಬೋದು. ಯಾರಾದರೂ ಮಕ್ಕಳಾದ್ರೂ ಪರವಾಗಿಲ್ಲ, ಗಂಡಸಾದ್ರೂ ಪರವಾಗಿಲ್ಲ, ಒಂದು 5 ಜನನ ಕರೆಸ್ಬಿಟ್ಟು ಮನೆಗೆ ಪೂಜೆ ಎಲ್ಲ ಆದಮೇಲೆ ಅವ್ರಿಗೆ ಊಟ ಹಾಕಿ ಹೋಗೋರಿಗೆ ಎಲೆ ಅಡಿಕೆ, ಒಂದು ಸಾಯಿಬಾಬಾ ಬುಕ್ಕು, 9 ರೂಪಾಯಿ ಅಥವಾ 11 ರೂಪಾಯಿ ಕಾಣಿಕೆನ ನೀವು ಅವ್ರಿಗೆ ಕೊಟ್ಟು ಕಳಿಸಿದ್ರೆ ಅಲ್ಲಿಗೆ ನಿಮ್ಮ ಕಂಪ್ಲೀಟ್ 9 ವಾರದ ಸಾಯಿಬಾಬಾ ವ್ರತ ಮುಗಿಯುತ್ತೆ. ನೀವೇನೇ ಸಂಕಲ್ಪ ಅಂದ್ಕೊಂಡು 9 ವಾರದೊಳಗೆ ಆಗಬೇಕು ಅಂದ್ಬಿಟ್ಟು ನೀವು ಈ ಒಂದು ಸಾಯಿಬಾಬಾ ವ್ರತನ ಮಾಡಿದ್ರೆ 9 ವಾರದೊಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದೇ ಈ ಒಂದು ಸಾಯಿಬಾಬಾ ವ್ರತದ ಚಮತ್ಕಾರತೆ. ಸೊ ಸಿಂಪಲ್ಲಾಗಿದೆ. ನೀವು ಈ ಒಂದು ಬುಕ್ಸ್ನ ಮಿಸ್ ಮಾಡದೆ ತೊಗೊಳ್ಳಿ. ಯಾಕಂದರೆ ನನ್ನ ಭಜನೆಗಳನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ. ನೀವು ಬುಕ್ನ ಓದ್ಕೊಂಡು ಆ ಭಜನೆಗಳು ಆರತಿ ಹಾಡನ್ನ ಹಾಡಿದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ ನಿಮಗೆ. ದಯವಿಟ್ಟು ಮರಿಬೇಡಿ, ಭಜನೆನ ನೀವು ಹೇಳ್ಕೊಂಡು ಈ ವ್ರತನ ಮಾಡಬೇಕಾಗತ್ತೆ. ಅದೊಂದು ಮುಖ್ಯವಾದ ಅಂಶ. ಸೊ ಮರಿದೆ ಬುಕ್ಸ್ನ ತೊಗೊಂಡು ಸಾಯಿಬಾಬಾನ ವ್ರತನ ಮಾಡಿ 9 ವಾರದಲ್ಲೇ ನಿಮ್ಮ ಜೀವನದಲ್ಲಿ ಚಮತ್ಕಾರ ನೋಡಿ ಅಂತ ಹೇಳ್ತಾ, ಈ ಒಂದು ಸಿಂಪಲ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ತುಂಬ ಜನ ಕೇಳ್ಕೊಂಡ್ರು. ಬಟ್ ಆದರೆ ನಾನು ಯಾಕೆ ಈ ವ್ರತನ ಮಾಡಿ ತೋರಿಸ್ಲಿಲ್ಲ ಅಂದರೆ 9 ವಾರ ಹಸ್ಕೊಂಡಿರ್ಬೇಕಾಗತ್ತೆ. ಅಂದರೆ ಒಂದು ಹೊತ್ತು ಉಪವಾಸ ಇರಬೇಕಾಗತ್ತೆ. ಅದು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಉಪವಾಸ ಇದ್ದು ಪೂಜೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ನಿಮಗೆ ಈ ಒಂದು ಮಾತು ಮುಖಾಂತರ, ಅಂದರೆ ಒಂದು ಡೆಮೋ ಇಲ್ಲದೆ ನಾನು ಈ ಪೂಜೆನ ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಪೂಜೆ ಮಾಡೋರು ಖಂಡಿತ ಗುರುವಾರ ಒಂದು ಹೊತ್ತು ಉಪವಾಸ ಇರಲೇಬೇಕು. ಅದನ್ನು ಮರಿಬೇಡಿ. ಆವಾಗಲೇ ಸಾಯಿಬಾಬಾ ಬೇಗ ಒಲಿಯೋದು. ಸೊ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ಫಾರ್ಮೇಷನ್ ಇಷ್ಟ ಆಗಿರೋ ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.